ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೈನೋऽಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶಿ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ವಿಭೂತಿ ಸಂಧಿಯಲ್ಲಿ 14ನೇ ಪದ್ಯ ನೋಡಿದ್ದೀವಿ. 14ನೇ ಪದ್ಯದಲ್ಲಿ ನಾವು ದೇವರಿಗೆ ಪೂಜೆ ಮಾಡ್ಲಿಕ್ಕೆ ನಮ್ಮ ದೇಹವೇ ದೇವರದು, ದೇಹದಲ್ಲೇ ಎಲ್ಲವನ್ನೂ ಇಟ್ಟಿದ್ದಾನೆ, ಅದನ್ನ ಹೇಗೆ ಬಳಸಬೇಕು ಅಂತ ಹೇಳಿದ್ರು. ಇವಾಗ ಅದನ್ನೇ ವಿಸ್ತಾರ ಮಾಡುತ್ತಾ ಆ ದೇಹದಿಂದ ಆಗುವ, ದೇಹದಲ್ಲಿ ಏನೇನಿದೆ ಅದನ್ನು ಹೇಗೆ ಚಿಂತನೆ ಮಾಡಬೇಕು, ಅವನು ಕೊಟ್ಟ ದೇಹದಿಂದ ಕರ್ಮಗಳನ್ನ ಮಾಡ್ತಿ. ಕರ್ಮಗಳನ್ನ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಈ ಜನ್ಮ ಈ ದೇಹ ನಮಗೆ ಬರ್ಲಿಕ್ಕೆ ಕಾರಣವಾಗಿರೋದು ಹಿಂದೆ ಅನೇಕ ಜನ್ಮಗಳಲ್ಲಿ ನಾವು ಮಾಡಿದ ಕರ್ಮದ ಫಲವೇ ಈ ದೇಹ. ಸೊ ಈ ಮನುಷ್ಯ ದೇಹ, ಅದನ್ನೇ ಸಾಧನ ಶರೀರ ಅಂತನೂ ಕೇಳಿದ್ದೀರ. ಈ ದೇಹ ಕೊಟ್ಟಾಗೆ ಒಂದು ಬ್ಯೂಟಿಫುಲ್ ಥಿಂಗ್ ಏನಾಗತ್ತಂದ್ರೆ, ಹಿಂದೆ ಮಾಡಿದ ಪಾಪಗಳನ್ನು ಆ ಜ್ಞಾನದಿಂದ ಅದನ್ನ ಕತ್ತರಿಸಲಿಕ್ಕೆ ಅವಕಾಶ ಇದೆ. ಸೊ ಅದನ್ನ ಹೇಗೆ ಮಾಡಬೇಕು, ಅದು ಈ ಕಾಲದಲ್ಲಿ ಇದು ನಮ್ಗೆ ತುಂಬಾ ತುಂಬಾ ಉಪಯೋಗಕರವಾಗಿರುತ್ತೆ. ಜ್ಞಾನ ಅಂದ್ರೆ ತುಂಬಾ ಜ್ಞಾನವೂ ಹೇಳ್ತಾ ಇಲ್ಲ, ಅದನ್ನ ಹೇಗೆ ನಮ್ಮಂಥವರು ಹೇಗೆ ಮಾಡಬಹುದು ಅಂತ ಈ ಪದ್ಯದಲ್ಲಿ, ದಟ್ ಈಸ್ 15th ಪದ್ಯದಲ್ಲಿ ಇದು ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ: ಪಾಪ ಕರ್ಮವು ಪಾದುಕೆಗಳನ್ನು ಲೇಪನವು ಸತ್ಪುಣ್ಯ ಶಾಸ್ತ್ರ ಲಾಪನವೇ ಶ್ರೀ ತುಳಸಿ ಸುಮನೋ ವೃತ್ತಿಗಳೇ ಸುಮನ ಕೋಪ ಧೂಪವು ಭಕ್ತಿ ಭೂಷಣ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನ ಆರತಿಗಳೇ ಗುಣ ಕಥನ ಅಂತ ಹೇಳ್ತಾ ಇದ್ದ. ಏನು ದೇವರಿಗೆ ಏನು ಸಮರ್ಪಣೆ ಮಾಡೋದು, ಮಾನಸಿಕವಾಗಿ ಇದು ಮಾಡ್ಲಿಕ್ಕಾಗತ್ತೆ. ಯಾವಾಗ ನಮಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲದೆ ಇರುವಾಗ ಮಾನಸಿಕವಾಗಿ ಮಾಡೋದು, ಅಥವಾ ನಾವು ಪೂಜೆ ಮಾಡೋ ಕಾಲದಲ್ಲಿ ನಾವು ಪೂಜೆ ಮಾಡೋದಿಲ್ಲ ಅಂದ್ರೆ ಹೆಂಗಸು ಅಧಿಕಾರ ಯಾರಿಗೆ ಇರುತ್ತೋ ಅವರು ಪೂಜೆ ಮಾಡ್ತಾರೆ. ನಾವು ಅದನ್ನ ನೋಡುವಾಗ ಚಿಂತನೆ ಮಾಡಿದ್ರೆ ಪುಣ್ಯ. ನಾವು ಸಮರ್ಪಣೆ ಮಾಡ್ಬೋದು, ನಾವು ತುಳಸಿಯಲ್ಲಿ ಇಟ್ಟು ಪೂಜೆ ಮಾಡುವಾಗ ನಾವು ಮಾಡಬಹುದು, ಅದ್ರಲ್ಲಿ ತಪ್ಪೇನು ಒಂದು ಇಲ್ಲ. ಇದು ಏನು ಪಾಪಕರ್ಮ ಪಾದುಕೆ. ಏನು ಪಾಪಕರ್ಮ? ಪಾಪಕರ್ಮ ಈ ಜನ್ಮದಲ್ಲಿ ನಮ್ಗೆ ನೆನಪಿರೋದು ಇದ್ದೇ ಇದೆ. ಪಾಪಕರ್ಮ ಏನ್ ಮಾಡ್ತೀವಿ ಅಂತ ಇನ್ನರ್ ವಾಯ್ಸ್ ಹೇಳುತ್ತೆ ನಮಗೆ. ಈ ಜನ್ಮ ಮಾತ್ರ ಅಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು, ಸೋತ್ತಮರ ಅಪರಾಧಗಳು, ರೋಗ ರುಜಿನ, ಮನಕ್ಲೇಶ, ಅಂಗವೈಕಲ್ಯ, ಎಷ್ಟು ನಾನಾ ರೀತಿಯಾಗಿ ನಿತ್ಯವೂ ನಮ್ಮನ್ನ ಕಾಡುತ್ತೆ. ಇದನ್ನ ಏನು ಅಂತ ಸಮರ್ಪಣೆ ಮಾಡೋದು? ಪಾಪಕರ್ಮ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪುಣ್ಯಕರ್ಮವನ್ನ ಮಾತ್ರ ಸಮರ್ಪಣೆ ಇಲ್ಲ, ಎಲ್ಲಾ ಕರ್ಮ ಸರ್ವಕರ್ಮ ಸಮರ್ಪಣೆ ಮಾಡೋದು. ಆ ಸಮರ್ಪಣೆ ಏನು ಅಂತಾನೆ ಹೇಳ್ತಾ ಇದ್ದಾರೆ. ಪಾಪಕರ್ಮ ಇಲ್ಲಿ ನೋಡಿ ಪಾದುಕೆಗಳು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ನೋಡಿದ್ದು ಪಾಪಕರ್ಮವನ್ನ ಅಟ್ಟುವನು, ದುರಿತಗಳನ್ನ ಅಟ್ಟುವನು, ದೂರಕ್ಕೆ ತಳ್ಳಿ ಸುಟ್ಟು ಬಿಡ್ತಾನೆ, ಹೀಗೆ ಹೇಳ್ತಾರೆ. ಈವಾಗ ನಾವು ಸಮರ್ಪಣೆ ಮಾಡುವಾಗ
ಪಾಪ ಕರ್ಮವನ್ನ ಪಾದುಕೆ ಅಂತ. ಏನು ಪಾದುಕೆ? ದೇವರಿಗೆ ಪ್ರಾರ್ಥನೆ ಮಾಡೋದು. ದೇವರೇ, ನಾನು ಏನು ಮಾಡಿದ್ದೆ? ತಿಳಿದ ಪಾಪ, ತಿಳಿಯದೇ ಇರುವಂತ ಪಾಪ, ಊಹೆ ಮಾಡುವಂತ ಪಾಪ, ಇವಾಗೇನೋ ಕಷ್ಟ ಬಂದಿದೆ. ಇದಕ್ಕೆ ಕಾರಣ ನಾನು ಹಿಂದೆ ಮಾಡಿದ ಪಾಪ. ಅದನ್ನ ನಮಗೆ ನಮ್ಮಲ್ಲಿ ನಿಂತು ಮಾಡಿಸುವವನು ಭಗವಂತನೇ ಮಾಡಿಸ್ತಾನೆ. ನಮ್ಮ ಕರ್ಮಕ್ಕೆ, ನಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಮಾಡಿಸ್ತಾನೆ. ಸೊ ಹೀಗೆ ಅದನ್ನ ಪಾಪಗಳು ಮಾಡಿದ್ದೇನೆ, ಅದನ್ನ ಪಾದುಕೆಯಂತೆ ಬಳಸು. ನಾನು ಪಾದುಕೆಯನ್ನ ಕೊಡ್ತಾ ಇದ್ದೆ. ಪಾದುಕೆಯನ್ನ ಏನು ಮಾಡ್ತಾನೆ ದೇವರು? ದೂರ ಬಿಸಾಡೋದಿಲ್ಲ ಅವನು. ಪಾದುಕೆಯನ್ನ ಹಾಕೊಳ್ತಾನೆ. ಪಾದುಕ ಅದು ಹೇಳುವಾಗ ಸಮರ್ಪಯಾಮಿ ಪಾದುಕೆ. ಕೆಲವು ದೇವಸ್ಥಾನಗಳಲ್ಲಿ ಒಳ್ಳೆಯ ಪದ್ಧತಿ ಇದೆ, ಆ ಪಾದುಕೆಯನ್ನ ನಮ್ಮ ತಲೆ ಮೇಲೆ ಇಡ್ತಾರೆ. ಯಾಕೆ ಅಂದ್ರೆ ಈ ಪಾದುಕೆಯಲ್ಲಿ ನೀನು ನಿನ್ನ ದಿವ್ಯ ಸನ್ನಿಧಾನವನ್ನು ಇಡು. ಏನು ಪಾದುಕೆ? ನಮ್ಮ ಪಾಪ ಕರ್ಮಗಳನ್ನ ಪಾದುಕೆ ಸ್ಥಾಪನೆ ಮಾಡ್ಬೇಕಂತ. ಏನ್ ಮಾಡ್ತಾನ ಅವನು? ಪಾದುಕೆಯನ್ನ ಮೆಟ್ಟುತ್ತಾನೆ. ಪಾದುಕೆಯನ್ನ ಮೆಟ್ಟೋದು ಅಂದ್ರ ಪಾದುಕೆಯಲ್ಲಿ ನೀನು ಬಂದು ನಿಲ್ಲು ಸಮಯ. ಎಲ್ಲಾ ಕಡೆನೂ ಅವನು ನಿಂತಿದ್ದಾನೆ. ಆ ಪಾದುಕೆಯನ್ನ ಹಾಕೋ. ಪಾದುಕೆಯನ್ನ ಹಾಕಿದಾಗ ಏನಾದ್ರು ಹೇಳ್ತೀವಲ್ಲ, ಅದನ್ನ ಪಾದುಕೆಯನ್ನ ಮೆಟ್ಟೋದು ಅಂತ. ಪಾದುಕೆಯಲ್ಲಿ ಅವನ ಕಾಲನ್ನ ಇರಿಸ್ತಾನಂತ. ಇರಿಸಿಯೇ ಇದ್ದಾನ ಅವನು. ಈ ಬುದ್ಧಿ ನಮಗೆ ಬರಬೇಕು. ಪಾದುಕೆಯಲ್ಲಿ ಕಾಲನ್ನ ಇಟ್ಟೇನಾಯ್ತು? ನಾವು ಹಿಂದೆ ಮಾಡಿದ ಪಾಪಗಳು, ಇವತ್ತು ಮಾಡುವ ಪಾಪಗಳು, ಅದರಲ್ಲಿ ನೀನು ಬಂದು ನಿಲ್ಲೋ ಸಮಯ. ನಿಂತಿದ್ದಾನೆ. ನಿಂತು ಏನು ಮಾಡಬೇಕು? ನಿಂತು ಪಾಪ ಮಾಡಿದ್ವಿ, ನಾನು ಮಾಡಿದ ಪಾಪ ಎಲ್ಲ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ರೆ ಅದಕ್ಕೆ ಏನು? ಇನ್ನೊಬ್ರಿಗೆ ನಾವು ಯಾರಿಗೆ ಏನೋ ದ್ರೋಹ ಮಾಡಿರ್ತೀವಿ, ದೇವರೇ ಅದನ್ನ ನೀನು ಕ್ಷಮೆ ಮಾಡಿಬಿಡು, ದೂರ ಹಾಕಿಬಿಡು ಅಂತ ಹೇಳಿದ್ದ, ಅವ್ರಿಗೆ ಅನ್ಯಾಯ ಆಗುತ್ತೆ. ಅದು ಆಗಬಾರ್ದು. ಅದಕ್ಕೇನ್ ಹೇಳೋದು? ಪಾದುಕೆಯನ್ನ ಹಾಕೋ. ನೀನು ಪಾದುಕೆಯಲ್ಲಿ ಕಾಲಿಡು. ಕಾಲಿಟ್ರೆ ಏನಾಗುತ್ತೆ? ಅದನ್ನ ಆ ಪಾಪ ಕರ್ಮ ಮಾಡಿದ್ವಿ, ಹಿಂದೆ ಅನೇಕ ಪಾಪ ಕರ್ಮ ಮಾಡಿದ್ವಿ, ಏನು ಅಂತ ಗೊತ್ತಿಲ್ಲ ನಮಗೆ. ಪಾಪ ಕರ್ಮವನ್ನು ಮಾಡಿದ್ದೀವಿ. ಅದನ್ನ ನೀನು ಪಾಪ ಕರ್ಮ, ಆ ಕರ್ಮದಿಂದ, ಯಾವಾಗ್ಲೂ ಮಾಡಿದ ಆ ಕರ್ಮದಿಂದ ಕರ್ಮದ ಫಲ ಬರುತ್ತೆ. ಪಾಪ ನಮ್ಗೆ ಕಷ್ಟ ರೂಪದಿಂದ ಆ ಕಷ್ಟವನ್ನ ಕೊಡ್ತಾನೆ ದೇವರು. ಸೊ ಪಾಪ ಕರ್ಮದಿಂದ ಹುಟ್ಟುವ ಅನಿಷ್ಟಗಳು, ರೋಗ ರುಜಿನ ಕ್ಲೇಶ ಎಲ್ಲ ಅದು ಹುಟ್ಟಿ ಯಾವ ಕಾಲದಲ್ಲಿ ಅದು ನಮ್ಮನ್ನ ಪೀಡಿಸ್ತ, ಅದು ಅವನ ಕರ್ಮ ಥಿಯರಿಯಲ್ಲಿ ಬಂದ, ನಮ್ಗೆ ಅದು ಗೊತ್ತಿಲ್ಲ ಹಾಗೆ ಅಂತ. ಸೊ ಇನ್ನೂ ಅದು ಆಗಿಲ್ಲ. ಯಾಕೆಂದ್ರೆ ಇವಾಗ ತಪ್ಪು ಮಾಡಿದ್ರೆ ಇವಾಗಲೇ ಶಿಕ್ಷೆ ಕೊಡೋದಿಲ್ಲ. ಒಂದು ತುಂಬಾ ತೀರ ಗುರು ಹಿರಿಯರನ್ನಗೆ ನಾವು ಕಷ್ಟಪಟ್ಟ ತಕ್ಷಣ ಬಂದ್ಬಿಡುತ್ತೆ. ಉಳಿದ ಪಾಪಗಳು, ಅನೇಕ ಪಾಪಗಳು ಮಾಡ್ತಾನೆ ಇರ್ತೀವಿ. ಅದಕ್ಕೆ ಶಿಕ್ಷೆ ಇವಾಗ ಆಗೋದಿಲ್ಲ, ಯಾವುದೋ ಒಂದು ಕಾಲದಲ್ಲಿ ಆಗುತ್ತೆ. ಇವಾಗ ನಮಗೆ ಬುದ್ಧಿ ದೇವರು ಕೊಟ್ಟಿದ್ದಾನೆ, ಎಲ್ಲರಿಗೇನೋ ಕೊಡೋದಿಲ್ಲ. ನಮ್ಗೆ ಶಾಸ್ತ್ರದ ಮೂಲಕವಾಗಿ ಗುರುಗಳ ಕರುಣೆದಿಂದ, ಗುರು ಕರುಣೆ ಅಂತಾನೆ ಇದಕ್ಕೆ ಹೇಳ್ತಾರೆ. ಬುದ್ಧಿ ಏನೋ ಬಂದಿದೆ ಇವಾಗ. ಆ ಬುದ್ಧಿ ಕೊಟ್ಟದಕ್ಕೆ ಥ್ಯಾಂಕ್ ಯು ಹೇಳ್ಬೇಕು ದೇವರನ್ನ. ಆಮೇಲೆ ಒಂದು ಪ್ರಾರ್ಥನೆ, ದೇವರೇ ಈ ಕಷ್ಟ ಬರುತ್ತೆ, ನಾನು ಮಾಡಿದ ಪಾಪವನ್ನ ನನಗೆ ದೇವರು ಉಣಿಸೋವಾಗ ಅದರ ಆ ಒಂದು ಇಂಟೆನ್ಸಿಟಿಯನ್ನ ಕಡಿಮೆ ಮಾಡ್ತಾನೆ. ಮೇ ಬಿ ಕನಸಲ್ಲಿ ಬರ್ಬೋದು, ಏನೋ ಒಂದು ಸಣ್ಣ ಪುಟ್ಟದು ಬರ್ಬೋದು, ಅಥವಾ ದೊಡ್ಡ ಕಷ್ಟ ಬರ್ಬೋದು. ಅಷ್ಟು ದೊಡ್ಡ ಪಾಪ ಮಾಡಿದ ದೊಡ್ಡ ಕಷ್ಟ ಕೊಟ್ರೂ ಅದು ನಮಗೆ ಅನರ್ಥ ಆಗೋದಿಲ್ಲ. ಅಂದ್ರೆ ಏನು? ಕಷ್ಟ ಬಂದಾಗ ನಾವು ಹೇಳ್ತೀವಿ, ಬಿಸಿಲು ಚಳಿ, ಇವಾಗ ಎಂಥ ಚಳಿ, ಎಂಥ ಕಷ್ಟ, ಎಂಥ ಗ್ರಹಚಾರ, ಚಳಿ ಹೀಗೆ ಪೀಡಿಸ್ತದೆ ಬೈತೀವಿ. ಬೈದರೆ ಅದನ್ನ ಹಿಂದಿನ ಪದ್ಯದಲ್ಲಿ ನೋಡಿದೀವಿ, ಅದು ದೇವರನ್ನ ಬೈಯೋದ್ರಲ್ಲಿ ಪರಿವಸಾನ ಆಗತ್ತೆ ಅಂತ. ಯಾಕಂದ್ರೆ ಅದನ್ನ ಅವನು ಈ ಕಾಲ ಧರ್ಮವಾಗಿ ಮಾಡಿದ್ದವನು ಅವನೇ. ನಾವು ಅಲ್ಲಿ ಬಂದು ಕೂತು ಅದನ್ನ ಕಂಪ್ಲೇಂಟ್ ಮಾಡೋದು ಹಾಗೆ. ಸೊ ಈ ತರ ದೇವರ ವಿಷಯದಲ್ಲಿ ಮರೆವು, ದೇವರನ್ನ ಬೈಯೋದು, ಗುರು ಹಿರಿಯರನ್ನ ಬೈಯೋದು, ಕಷ್ಟ ಬಂದಾಗ ನನಗೇ ಬಂದಿದ್ದ ಯಾರಿಗೇನೋ ಈ ಕಷ್ಟ ಅಲ್ಲ ಅಂತ ದೇವರನ್ನ ಬೈಯೋದ್ರಲ್ಲಿ ಪರಿವಸಾನ ಆಗತ್ತೆ. ಯಾಕೆಂದ್ರೆ ನನಗೆ ಕಷ್ಟ ಬಂದಿದೆ, ಇನ್ನೊಬ್ಬರಿಗೆ ಬಂದಿಲ್ಲ, ನನಗೇ ಬಂದಿದೆ ಅಂದ್ರೆ ಕಷ್ಟವನ್ನ ಕೊಟ್ಟವನು ಯಾರು? ದೇವರು. ನಿನಗೆ ಗೊತ್ತಿಲ್ಲ ಸ್ವಾಮಿ, ನನಗೆ ಕಷ್ಟ ಕೊಡಬಾರ್ದು, ನೀನು ಇನ್ನೊಬ್ಬರಿಗೆ ಕೊಡಬೇಕಾಯ್ತು ಅಂತ ಹೇಳಿದಂತೆ ಆಗತ್ತೆ. ಅಂದ್ರೆ ದೇವರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಂತ.
ದೇವರನ್ನ ಬೊಯ್ಯೋ ರೀತಿಯಾಗಿ ಅದಾಗತ್ತ, ಅದು ಮಹಾನಿಂದನೆ ಆಗತ್ತ. ಆ ತರ ಬುದ್ಧಿ ಕೊಡದೆ ಅದನ್ನ ದೇವರು ಏನ್ ಮಾಡ್ಬೋದು ಅಂತಾರೆ, ದೇವರೇ ಕಷ್ಟ ಕೊಟ್ಟಿದ್ದಿ, ಅದಕ್ಕೆ ಸಹನ ಶಕ್ತಿಯನ್ನ ಕೊಡು, ಅದನ್ನ ಕಡಿಮೆ ಮಾಡು, ಆ ಇಂಟೆನ್ಸಿಟಿ ಕಡಿಮೆ ಆಗದೆ ಇದನ್ನು ಮನಸ್ಸಲ್ಲಿ ನಿನಗೆ ವಿರೋಧವಾಗಿ ದೇವರಿಲ್ಲ, ಏನು ಮಾಡಿದ ಈ ದೇವರು ನನಗೆ, ನಾನು ಇಷ್ಟು ಪೂಜೆ ಮಾಡ್ತೀನಿ, ಏನು ಮಾಡಿದೆ, ಈ ತರ ಬೊಯ್ಯೋ ಬುದ್ಧಿಯನ್ನ ಕೊಡದೆ ನಮ್ಮನ್ನ ರಕ್ಷಣೆ ಮಾಡ್ತಾನಂತೆ. ಸೊ ಹಾಗೆ ನೀನು ಮಾಡು, ನೀನು ಇದು ಪಾದುಕೆಗಳಾಗಿ ಅದನ್ನ ಮಾಡಿ ಅದನ್ನ ಮೆಟ್ಟು, ಆಮೇಲೆ ಏನ್ ಮಾಡ್ತೀಯ ನೀನು, ಆ ಪಾದುಕೆಗಳನ್ನ ಹಾಕಿ, ಪಾದುಕೆ ಎಂಬ ಪಾದರಕ್ಷೆ ಅಂತಾನೆ ಹೇಳ್ತಾರೆ, ರಕ್ಷಣೆಯನ್ನ ನನ್ಗೆ ಕೊಡು. ಯಾವುದು ರಕ್ಷಣೆ? ನಿನ್ನನ್ನು ಮರೆಯಬಾರ್ದು ಸ್ವಾಮಿ, ಯಾವ ಅವಸ್ಥೆಯಲ್ಲಿ ಎಲ್ಲಿನೂ ಯಾವ ಜನ್ಮ ಯಾವ ಜಂತು ಅದನ್ನು ನಿನ್ನನ್ನ ಮರೆಯಬಾರ್ದು ಸ್ವಾಮಿ. ಆ ತರ ಅದೇ ದೊಡ್ಡ ರಕ್ಷಣೆ ನಮಗೆ. ದೇವರ ನೆನಪೇ ಪುಣ್ಯ ಅಂತಾರೆ. ದೇವರನ್ನ ಮರೆತು, ಇಲ್ಲ ನಾನು ಪಾಪವೇ ಮಾಡಿಲ್ಲ ರೀ, ದಿನಾದ್ರೂ ಪೂಜೆ ಏನು ವೈಭವ, ಆಮೇಲೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಂದ ನಮಸ್ಕಾರ ಮಾಡಿರ್ತೀವಿ ರೀ, ನಾನೇನು ಮಾಡಿಲ್ಲ ಅಂದ್ರೆ ದೇವರ ಮರೆತು ಮಾಡುವ ಎಲ್ಲಾ ಕರ್ಮವನ್ನು ಪಾಪಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಪಾಪಕರ್ಮ ಅಂದ್ರೆ ಅದನ್ನಂದ ಸಂಸಾರ ಆಗತ್ತೆ. ಆ ರೀತಿಯಿಂದ ಅದು ಮೋಕ್ಷಕ್ಕೆ ವಿರೋಧಿ ಅಂತ. ಸೊ ದೇವರ ನೆನಪಿನಿಂದ ಅಂದ್ರೆ ಅಶುಭ ಕರ್ಮ, ಒಂದು ಅಶುಭ ಕರ್ಮವೇ ಪಾಪ ಅಲ್ಲ, ಅಶುಭ ಕರ್ಮ ದೇವರನ್ನ ಮರೆತು ಮಾಡುವಂತ ಎಲ್ಲ ಕರ್ಮವೂ ಪಾಪದಲ್ಲಿ ಪರವಸಾನ ಆಗುತ್ತೆ. ಅದಕ್ಕೆ ಅದು ಪಾದುಕೆ ಸಮರ್ಪಯಾಮಿ, ಪಾದುಕೆಯಾಗಿ ಮಾಡ್ಕೋ ಸ್ವಾಮಿ ಅಂತ ಇದು ಕರ್ಮ ಸಮರ್ಪಣೆಯನ್ನ ಹೇಳ್ತಾ ಇದ್ದಾರೆ. ಸೊ ಏನಾಗತ್ತದು, ನಮಗೆ ಆ ಪಾಪವನ್ನ ಕಡಿಮೆ ಮಾಡೋದು, ಅಥವಾ ಪಾಪದ ಫಲ ಕಷ್ಟಗಳನ್ನ ಪೀಡೆಗಳನ್ನ ಕಡಿಮೆ ಮಾಡೋದು. ಅವ್ರು ಕೆಲವೊಮ್ಮೆ ಕಷ್ಟಗಳನ್ನ ಆ ಒಂದು ಕನಸಲ್ಲಿನೋ ಏನೋ ಕೊಟ್ಟು ಬಿಡ್ತಾನೆ, ಆ ದುಃಖ ಅಷ್ಟ ಆಗದ, ಅದು ದುಃಖ ಆದರೂ ಮನಸ್ಸಿಗೆ ಅದು ಅಷ್ಟು ದುಃಖ ಅಂತ ಅನ್ಸೋದಿಲ್ಲ, ಹಾಗೆ ಮಾಡ್ತಾನೆ. ಅದ್ರ ಜೊತೆಯಲ್ಲಿ ಜ್ಞಾನ, ನಾವು ಗೀತೆಯಲ್ಲಿನೂ ಕಲಿತೀವಿ, ಜ್ಞಾನ ಇದ್ದರೆ ಆ ಕರ್ಮಗಳನ್ನ, ಅದೊಂದು ಜ್ಞಾನದಿಂದ ಎಷ್ಟೋ ಕರ್ಮಗಳನ್ನ ಭಸ್ಮ ಮಾಡಬಹುದು. ಜ್ಞಾನಾಗ್ನಿ ಅಂತ ಹೇಳಿ, ಜ್ಞಾನಾಗ್ನಿ ಸರ್ವಕರ್ಮವನ್ನು ಭಸ್ಮ ಮಾಡ. ಅದು ಹೇಗೆ ಅಂದ್ರೆ ಅದನ್ನೇ ಹೇಳ್ತಾರೆ, ಪಾಪ ಕರ್ಮವು ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ ಅಂತ. ಅದು ಹೇಗೆ ಮಾಡಿಸ್ತಾನೆ ದೇವರು ಅಂದ್ರೆ ಆ ಜ್ಞಾನವನ್ನ ಕೊಡ್ತಾನೆ. ಅದನ್ನೇ ಕರ್ಮ ಸಮರ್ಪಣೆ ಅಂತ ಹೇಳ್ತಾರೆ. ಏನಿದು ಕರ್ಮ ಸಮರ್ಪಣೆ ಅಂದ್ರೆ, ಇವಾಗ ಪಾಪಕರ್ಮ ಮಾಡಿದ್ದೀನಿ ಅಂತ ಇದು ಜೊತೆಯಲ್ಲಿ ನಾನು ಮಾಡುವ ಈ ಪಾಪ ಕರ್ಮಗಳು, ಪಾಪ ಕರ್ಮ ಆಗಲಿ, ಪಾಪ ಕರ್ಮದಿಂದ ಆ ಫಲ ಬಂದಾಗ್ಲು, ಈ ಕರ್ಮಗಳು ನಾನು ಹಿಂದೆ ಐ ಆಮ್ ರೆಸ್ಪಾನ್ಸಿಬಲ್ ಇನ್ ದ ಸೆನ್ಸ್, ನಾನು ತಪ್ಪು ಮಾಡಿದ್ದೀನಿ ಸ್ವಾಮಿ. ಆ ತಪ್ಪು ಮಾಡ್ಲಿಕ್ಕೇನೋ ನನ್ನಲ್ಲಿ ಶಕ್ತಿ ಸಾಮರ್ಥ್ಯವೇ ಇಲ್ಲ, ನೀನೇ ನಿಂತು ಅದನ್ನು ಮಾಡಿದೆ. ಎಲ್ಲವೂ ದೇವರು ಅವನೇ ಮಾಡ್ತಾನೆ. ನಮ್ಮನ್ನ ಒಂದು ಟೂಲ್ ಆಗಿ ಬಳಸಿ, ನಮ್ಮ ಒಂದು ಟೂಲ್ ಏನ್ ಬಳಸ್ತೀವಿ, ಒಂದು ಸ್ಕ್ರೂ ಡ್ರೈವರ್ ತರ ಬಳಸ್ತೀವಿ, ಇನ್ನೊಂದು ಹ್ಯಾಮರ್ ಇನ್ನೊಂದು ರೀತಿಯಾಗಿ ಬಳಸ್ತೀವಿ. ಸ್ಕ್ರೂ ಡ್ರೈವರ್ನ ಹ್ಯಾಮರ್ ಆಗಿ ಬಳಸಲ್ಲ, ಹ್ಯಾಮರನ್ನ ಸ್ಕ್ರೂ ಡ್ರೈವರ್ ಆಗಿ ಬಳಸೋದಿಲ್ಲ. ಹಾಗೇನೆ ಅದು ಜಡ, ಇದು ಚೇತನ. ನಮ್ಮ ಕರ್ಮಕ್ಕನುಗುಣವಾಗಿ ನಮಗೆ ಪ್ರೇರಣೆ ಕೊಟ್ಟು, ದೇವತೆಗಳನ್ನು ಇಟ್ಟು, ದೈತ್ಯರನ್ನು ಇಟ್ಟು, ಅವರ ಮೂಲಕವಾಗಿ ಅದನ್ನ ಮಾಡಿಸ್ತಾನೆ. ಅದಕ್ಕೆ ತಕ್ಕಂತೆ ಪ್ರಯತ್ನ ಕೊಟ್ಟು, ಅದಕ್ಕೆ ಅನುಗುಣವಾಗಿ ನೀನು ಮಾಡಿಸಿದ್ಯಾ ಸ್ವಾಮಿ, ಆ ಜ್ಞಾನವನ್ನ ನನಗೆ ಕೊಟ್ಟಿದ್ಯಾ ಸ್ವಾಮಿ, ನನಗೆ ಕೊಟ್ಟಿದ್ಯಾ ಈ ಜ್ಞಾನ, ನೀನು ಮಾಡಿಸ್ತಾ ಇದೀಯ ಅಂತ ಕೊಟ್ಟಿದ್ಯಾ ಸ್ವಾಮಿ. ಆಮೇಲೆ ಮುಂದೆ ಈ ತರ ದಯವಿಟ್ಟು ಈ ತರ ಕೆಟ್ಟದಲ್ಲಿ ನಾನು ಕೆಟ್ಟ ಕರ್ಮಗಳು ಮಾಡದೆ ನೀನು ರಕ್ಷಣೆ ಮಾಡಬೇಕು ಸ್ವಾಮಿ. ಹಾಗೆ ಕಷ್ಟ ನನ್ಗೆ ಬಂದಾಗಲೂ ನಿನ್ನ ಮರವು ಬರಬಾರದು ಸ್ವಾಮಿ. ಸೊ ಇದು ಜ್ಞಾನ. ನೀನು ಅಂದ್ರೆ ನಾನು ಇವಾಗ ಪ್ರಾರ್ಥನೆ ಮಾಡಿದ್ದೆ, ಸೊ ಪಾಪ ಎಲ್ಲ ತೆಗೆದು ಬಿಡು, ನನಗೆ ಶಿಕ್ಷೆ ಬೇಡ ಅಂತ ಹೇಳೋ ಅಧಿಕಾರವೂ ನಮ್ಗಿಲ್ಲ. ನೀನು ಅದಕ್ಕೆ ತಕ್ಕಂತೆ ಅದನ್ನ ಕಡಿಮೆ ಮಾಡಿ ಕೊಡು ಸ್ವಾಮಿ. ಆವಾಗಲೂ ನಿನ್ನ ರಕ್ಷಣೆ ನನಗೆ ಇರಲಿ, ವಾಯುದೇವರ ಅನುಗ್ರಹ ನನಗೆ ಇರಲಿ ಅಂತ ಪ್ರಾರ್ಥನೆ. ಇದು ಜ್ಞಾನ. ಇದನ್ನೇ ಕರ್ಮ ಸಮರ್ಪಣೆ ಅಂತ ಹೇಳ್ತಾರೆ. ಇದು ಜ್ಞಾನ. ಹೀಗೆ ಮಾಡಿದಾಗ ಏನಾಗತ್ತಂದ್ರೆ ಅದನ್ನೇ ಹೇಳ್ತಾರ
ಅನುಲೇಪನ ಸತ್ಪುಣ್ಯ. ಇದು ಸತ್ಪುಣ್ಯ ಆಯಿತು. ಹೇಗೆ? ದೇವರ ಸ್ಮರಣೆ ಎಲ್ಲಿ ಬರುತ್ತೆ, ಇದೇ ಸಿಂಪಲ್ ಥಿಂಗ್. ಯಾವ ಕೆಲಸ ಮಾಡ್ತೀರೋ ಅಲ್ಲಿ ದೇವರ ಸ್ಮರಣೆ ಬಂತ, ದೇವರು ಮಾಡಿಸ್ತಾ ಇದ್ದಾನೆ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಕರುಣದಿಂದ ಮಾಡಿಸ್ತಾ ಇದ್ದಾನೆ, ಇಷ್ಟು ಕೊಟ್ಟು ಮಾಡಿಸ್ತಾ ಇದ್ದಾನೆ ಅಂತ ದೇವರದ್ದು ಸರಿಯಾದ ತಿಳುವಳಿಕೆ ಬಂದ್ರೆ ಅದು ಪುಣ್ಯಕರ್ಮ. ಸರಿ ರೀ, ನಾನು ಏನೋ ಒಂದು ತಪ್ಪು ಕೆಲಸ ಮಾಡ್ತೀನಿ, ದೇವರ ಸ್ಮರಣೆಯಿಂದ ಮಾಡ್ತೀನಿ ಅಂದ್ರೆ ಬರೋದೇ ಇಲ್ಲ. ದೇವರ ಸ್ಮರಣೆ ಇದ್ದಾಗೆ ಕೆಟ್ಟ ಕೆಲಸ ಆಗಲ್ಲ. ಕೆಟ್ಟ ಕೆಲಸ ಮಾಡೋವಾಗ ದೇವರ ಸ್ಮರಣೆ ಇರಲ್ಲ ನಮ್ಗೆ. ಸೊ ದೇವರ ಸ್ಮರಣೆ ಅದು ಸತ್ ಪುಣ್ಯ. ಅದೇನಾಗತ್ತ, ಆ ಪರಿಮಳ, ಆ ಗಂಧ ಮೈಯೆಲ್ಲ ಗಂಧಲೇಪನ ಮಾಡಬೇಕು ಅಂತ ನಾವು ಹೇಳ್ತಿರ್ತೀವಿ. ಅಕ್ಷಯ ತೃತೀಯ ದಿವಸ ಮಾಡಬೇಕು ಅಂದ್ರೆ ಅದು ಇದು ಯಾವ ಗಂಧ? ಈ ಸುಗಂಧ ಅದಕ್ಕೆ ಸುಗಂಧ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಸು ಅಂದ್ರೆ ದೇವರ ನೆನಪು, ಸು ಅಂದ್ರನೇ ಮಂಗಳಕರ, ಸು ಅಂದ್ರೆ ದೇವರ ನೆನಪು. ಆ ಗಂಧ ಹೇಳಿ ನೋಡಿದ್ದೀವಿ, ಗಂಧದಲ್ಲಿ ಇಷ್ಟು ರೂಪದಿಂದ ಇದ್ದಾನೆ ಅಂತ. ಇದೇ ಗಂಧ. ಯಾಕೆ? ಆ ಪುಣ್ಯಕರ್ಮಗಳು. ಪುಣ್ಯಕರ್ಮ ಏನು? ದೇವರ ಸ್ಮರಣೆನೇ ಪುಣ್ಯಕರ್ಮ ಆಗತ್ತೆ. ಸೊ ಹೀಗೆ ನಾವು ಪಾಪ ಕರ್ಮಕ್ಕೆ ಪಶ್ಚಾತ್ತಾಪದಿಂದ ಬೇಡಿದ್ದಾಗ ದೇವರೇ ಅದನ್ನ ನಮಗೆ ಬುದ್ಧಿ ಕೊಟ್ಟು ಮಾಡಿಸಿದ್ದಾನೆ ಅಂಬೋ ಜ್ಞಾನ ಬಂದಾಗ ಅದು ಪುಣ್ಯಕರ್ಮ ಆಗತ್ತೆ. ಸೊ ಪಾಪಕರ್ಮ ಪಾದುಕೆ ಹೇಗಾಯಿತು ಅಂದ್ರೆ, ಪಾದುಕೆ ಅದನ್ನ ಮೆಟ್ಟಿ ಅದನ್ನ ಕಡಿಮೆ ಮಾಡಿ ಅದನ್ನೇ ರಕ್ಷಣೆಯಾಗಿ ಮಾಡುತ್ತಾನೆ. ಮೆಟ್ಟಿ ದೂರ ಹಾಕೋದಿಲ್ಲ, ಅಟ್ಟುವನು ದೂರದಲ್ಲಿ ಅಂತ ದೂರ ಹಾಕೋದಿಲ್ಲ. ಪಾದುಕೆಗಳು ಯಾವತ್ತೂ ಹಾಕೊಂಡಿರ್ತಾನವನು. ಪಾದುಕೆ ನಾವು ಒಂದು ದಿನಾಗಲೂ ಒಂದು ಪಾದುಕೆ ಸಮರ್ಪಯಾಮಿ. ನಮ್ಮ ಪಾಪಕರ್ಮಗಳ ಸಂದರ್ಭದಲ್ಲಿ ಕಾಲಿಡ್ತಾನೆ, ಆ ಇಂಟೆನ್ಸಿಟಿಯನ್ನ ಕಡಿಮೆ ಮಾಡ್ತಾನೆ. ಆಮೇಲೆ ಪಾದುಕೆಯಿಂದ ಅದಕ್ಕೆ ತಲೆ ಮೇಲೆ ಇಡ್ತಾರೆ. ನನ್ನಲ್ಲಿ ಇರುವಂತ ಆ ಪಾದುಕೆಯಿಂದ ಎಲ್ಲವನ್ನೂ ನನಗೆ ರಕ್ಷಕನಾಗಿ ಇರ್ಲಿ, ನಿನ್ನ ಪಾದ ನನ್ನ ರಕ್ಷಣೆಗೆ ಆಗಲಿ ಅಂಬೋ ಒಂದು ಪ್ರಾರ್ಥನೆ. ಅದ್ರ ಜೊತೆಯಲ್ಲಿ ಈ ಜ್ಞಾನ ಬಂದಾಗ ಅನುಲೇಪನವು ಸತ್ಪುಣ್ಯ ಅಂತಾರೆ. ಆಮೇಲೆ ಶಾಸ್ತ್ರ ಆಲಾಪನವೇ ಶ್ರೀ ತುಳಸಿ ಅಂತ ಹೇಳ್ತಾರೆ. ಶಾಸ್ತ್ರ ಆಲಾಪನೆ ಶ್ರೀ ತುಳಸಿ ಅಂದ್ರೆ ತುಳಸಿ. ಇಲ್ಲಿ ನಮ್ಗೆ ಎಲ್ಲರಿಗೂ ಗೊತ್ತಿದ್ದು, ತುಳಸಿ ಇಲ್ಲದೆ ಯಾವ ಪೂಜೆ ಏನೂ ಆಗಲ್ಲ. ತುಳಸಿ ಇಲ್ಲವಾ, ತುಳಸಿ 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 ಅಂತ ಹೇಳಿದ್ರು ಆಯ್ತು. ಶ್ರೀ ತುಳಸಿ ಅಲ್ಲಿ ಯಾಕೆ ಶ್ರೀ ಹಾಕಿದ್ದಾರೆ? ಬೇರೆ ಬಣ್ಣದ ಕಪ್ಪು ಬಣ್ಣದ ಇರ್ಬೇಕಾದ್ರೆ ಶ್ರೀ ತುಳಸಿ ಅಂತ ಹೇಳುವಾಗ, ತುಳಸಿ ಎಂಬುದು ಬರೀ ಏನೋ ಒಂದು ಅಲ್ಪ ಪ್ಲಾಂಟೇ ಅದು. ಆ ಒಂದು ಗಿಡದಲ್ಲಿ ಅಲ್ಲಿ ದೇವತೆಗಳ ವಿಶೇಷ ಸನ್ನಿಧಾನ, ಜಾಂಬವತಿಯ ವಿಶೇಷ ಸನ್ನಿಧಾನ. ಆ ಜಾಂಬವತಿಯಲ್ಲಿ ಸಾಕ್ಷಾತ್ ಲಕ್ಷ್ಮಿಯ ಸನ್ನಿಧಾನ. ಲಕ್ಷ್ಮಿಯಲ್ಲಿ ಲಕ್ಷ್ಮಿ ಎಂಬ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಲಕ್ಷ್ಮಿ ಎಂಬುದು. ಸೊ ಅವನ ಹೆಸರು ಅದು, ಅವನ ಸ್ತ್ರೀ ರೂಪ ಅದು. ಅಲ್ಲಿ ಅವನು ನಿಂತಿದ್ದ ಆ ಚಿಂತನೆ ಬರ್ಬೇಕು. ಅದಕ್ಕೆ ನಮ್ಗೆ ನೆನಪು ಮಾಡಿ ದಾಸರು ಕೊಡ ಶ್ರೀ ತುಳಸಿ ಆಶ್ರಯ ಮಾಡಿಕೊಂಡಲ್ಲಿ ಲಕ್ಷ್ಮಿ ಯಾರಲ್ಲಿ? ನಾರಾಯಣಲ್ಲಿ ಆಶ್ರಯ ಮಾಡಿಕೊಂಡಲ್ಲಿ ನಿಂತಿದ್ದಾಳೆ. ವಿಶೇಷ ಸನ್ನಿಧಾನ ಇದೆ. ಅದು ಹೇಗೋ ಹಾಗೇನೆ ಶಾಸ್ತ್ರ. ಏನ್ರಿ ಶಾಸ್ತ್ರ? ನಮ್ಗೆಲ್ಲ ಶಾಸ್ತ್ರ ಅಲ್ಲ, ಈ ಜನ್ಮಕ್ಕೆಲ್ಲ ರೀ ಇನ್ನೊಂದು ಜನ್ಮ ಅಂತಾರೆ ಕೆಲವರು. ಶಾಸ್ತ್ರ ಅಂದ್ರೆ ಶಾಸ್ತ್ರಂ ಅಂತರ್ಯಾಮಿ. ನಮ್ಮ ಲೆವೆಲ್ಲೇ ನಾವು ತಿಳ್ಕೋಬಹುದು. ಶಾಸ್ತ್ರ ಅಂದ್ರೆ ಒಳಗೆ ಇರುವಂತ ದೇವರು, ಅವನ ಬಗ್ಗೆ ತಿಳಿಯೋದು ಶಾಸ್ತ್ರವೇ ಆಗತ್ತೆ. ಅವನ ಬಗ್ಗೆ ಸರಿಯಾದ ಜ್ಞಾನ ಪಡೆಯೋದು ಶಾಸ್ತ್ರ ಆಗತ್ತೆ. ಅವನು ಶಾಸ್ತ್ರನೇ ಅಂತ. ಶಾಸ್ತ್ರಂ ಅಂತರ್ಯಾಮಿ, ನಮ್ಮ ಒಳಗೆ ಅದನ್ನೇ ನೋಡ್ತಾ ಬಂದಿದ್ದಾರೆ. ಬಿಂಬ ಅಂತರ್ಯಾಮಿ ಅಂತ ಹೇಳ್ತಾರ, ಬಿಂಬ ಅಂತ ನಾವು ನೋಡ್ತಾ. ಬಿಂಬ ನನ್ನಲ್ಲಿ ಇರುವಂತವನು, ಅವನ ಬಗ್ಗೆ ಅವನ ಚಿಂತನೆಯಿಂದ. ಇವಾಗ ಏನಾಯ್ತು, ತುಳಸಿ ಇಲ್ಲದ ಪೂಜೆಯನ್ನ ಒಲ್ಲನು. ಇವಾಗ ಕಾರ್ತಿಕ ಮಾಸ ವಿಶೇಷವಾಗಿ ನಾವು ಮಾಡ್ತೀವಲ್ಲ, ತುಳಸಿ ಬೇಕು ಎಲ್ಲ ಕಡೆ. ತುಳಸಿ ಬೇಕು. ಶ್ರೀ ತುಳಸಿ ದೇವರ ಸನ್ನಿಧಾನ ಇರುವಂತ ತುಳಸಿ, ದೇವರು ದೇವತೆಗಳು ಲಕ್ಷ್ಮಿ ಸನ್ನಿಧಾನ ಇರುವಂತ ತುಳಸಿ. ಅದು ಇಲ್ಲದೆ ಏನೂ ಆಗೋದಿಲ್ಲ. ಹಾಗೇನೆ ಅದಕ್ಕೆ ಶಾಸ್ತ್ರ ಆಲಾಪನೆ, ಶಾಸ್ತ್ರ ಅಂತ. ಶಾಸ್ತ್ರ ಅದೇ ಎಲ್ರು ಶಿಕ್ಷಾವಳ್ಳಿ ಇದೆಲ್ಲ ಹೇಳುವಾಗ ಸ್ವಾಧ್ಯಾಯ ಪ್ರವಚನ ಎಲ್ಲದಲ್ಲಿ ಸ್ವಾಧ್ಯಾಯ ಸ್ವತಂತ್ರನಾದಂತ ಭಗವಂತ ಅವನ ನೆನಪಿನಿಂದ ಮಾಡಿದಾಗ ಏನಾಗತ್ತೆ? ತುಳಸಿ ಇಲ್ಲ ರೀ ಇವತ್ತು ಪೂಜೆಗೆ, ಬರೀ ತುಳಸಿ ಹೇಳ್ತೀವಿ. ಆಗತ್ತಂದ್ರೆ ಅಲ್ಲಿ ಇದು ಒಂದು ಕೀ. ಒಳಗೆ ಅವನ ಅಂತರ್ಯಾಮಿಯಾಗಿದ್ದಾನೆ.
ಅವನಿಗೆ ಸಮನಾದವರು ತುಲಾಮಸಿ, ಅವನಿಗೆ ಸಮನಾದವರು ಯಾರು ಇಲ್ಲ, ಅದೇ ತುಳಸಿ. ಸೊ ಅವನಿಗೆ ಅದಾಗತ್ತೆ. ಸೊ ಅಂತ ಅವನನ್ನ ಮರೆತು, ಯಾರನ್ನ? ನಮ್ಮ ಒಳಗೆ ಇರುವಂತ ಭಗವಂತನನ್ನ ಮರೆತು ಮಾಡೋ ಪೂಜೆ ಆಗೋದಿಲ್ಲ. ಸೊ ಅದಕ್ಕೆ ದೇವರನ್ನ ನೆನಪಿನಿಂದ ಮಾಡಿದರೆ ಅದು ಪೂಜೆ. ತುಳಸಿ ಇಲ್ಲದ ಪೂಜೆ ಇಲ್ಲ. ಹೇಗೋ ಹಾಗೇನೆ ಇವನೇ ತುಳಸಿ. ಅದಕ್ಕೆ ಅಂತ ಇವನೇ ತುಳಸಿ ಎಂಬ ಹೆಸರು ಇವಂದೇ ಆಗತ್ತೆ. ಸೊ ಶಾಸ್ತ್ರ ಆಲಾಪನವೇ ತುಳಸಿ ಆಗತ್ತೆ. ಅದಕ್ಕೆ ಅಂತ ತುಳಸಿ ಎಲ್ಲ ಬೇಡ, ನಾನು ಅಂತರ್ಯಾಮಿ ಬಿಂಬ ಹೇಳಿ ಪೂಜೆ ಮಾಡ್ತೀನಿ ಅಂದ್ರೆ, ತುಳಸಿ ಇದ್ದಾಗೆ ಅದನ್ನ ಯಾರು ಪೂಜೆ ಮಾಡ್ತಾರೋ ಅವರು ಅದನ್ನ ಆ ತುಳಸಿ ಗಿಡಕ್ಕೆ ಹೋಗಿ ಆ ದೇವತೆಗಳನ್ನು ಪ್ರಾರ್ಥನೆ ಮಾಡೋ, ಅದಕ್ಕೆ ಕ್ರಮ ಇದೆ, ಮಾಡಬೇಕು, ಅವಶ್ಯ ಮಾಡ್ಬೇಕು. ಯಾವಾಗಿಲ್ಲ, ಇವಾಗ ವಿಂಟರ್ ಇಲ್ಲ, ವಿಂಟರ್ಲಿ ತುಳಸಿನೇ ಇಲ್ಲ ಅಂದ್ರೆ ಈ ಅಂತರ್ಯಾಮಿಯ ಚಿಂತನೆಯಿಂದ ಅವನನ್ನ ಕರೆದಾಗ, ಶ್ರೀ ತುಳಸಿ ಅಂತ ಅವನನ್ನ ಕರೆದಾಗ ಅದೇ ತುಳಸಿ ಸಮರ್ಪಣೆ, ತುಳಸಿ ಇಟ್ಟಂತೆ ಆಗ್ಬಿಡತ್ತೆ ಅಂತ. ದೇವರ ಚಿಂತನೆ ಯಾವ ಕರ್ಮದಲ್ಲಿ ನಾವು ವಿಹಿತ ಕರ್ಮ, ಅಫ್ಕೋರ್ಸ್ ವಿಹಿತ ಕರ್ಮದಲ್ಲಿನು ದೇವರು ಅಂದ್ರೆ ನನ್ನ ಒಳಗಿದ್ದು ಮಾಡಿಸುವ ಭಗವಂತನ ಚಿಂತನೆ ಬಂದಾಗ ಅದು ಎಲ್ಲವೂ ಪುಣ್ಯಕರ್ಮ ಆಗ್ಬಿಡತ್ತೆ, ಪುಣ್ಯಕರ್ಮ ಆಗ್ಬಿಡತ್ತದು. ಅದು ದೇವರು ಸ್ವೀಕಾರ ಮಾಡ್ತಾನಂತ ಹೇಳ್ತಾರೆ. ಆಮೇಲೆ ಸುಮನೋ ವೃತ್ತಿಗಳೇ ಸುಮನ ಅಂತ, ಇದು ಆಚಾರ್ಯರು ತೋರಿಸಿದ್ದಾರೆ, ನಮ್ಗೆ ಜಯತೀರ್ಥರು ತೋರಿಸಿದ್ದಾರೆ. ಅಂದ್ರೆ ಸುಮನ ಅಂದ್ರೆ ಹೂ, ಸುಮನ ಅಂದ್ರೆ ಸುಮನ ಅದಿರ್ಬೋದು. ಸುಮನ ಅಂದ್ರೆ ಪುಷ್ಪಕ್ಕೆ ಹೇಳ್ತೀವಿ, ಹೃದಯದಲ್ಲಿ ಪುಷ್ಪಗಳೆಷ್ಟೋ, ನಾವು ಅಷ್ಟದ ಕಮಲ ಅಂತ ಹೇಳ್ತೀವಿ, ಆ ಚಕ್ರಗಳಲ್ಲಿ ಕಮಲಗಳಿದೆ ಅಂತ, ಎಷ್ಟೋ ಅನೇಕ ಕಮಲಗಳಿರುತ್ತೆ. ಏನು ಕಮಲ? ಲಕ್ಷ್ಮಿ ಇರುವಂತ ಸ್ಥಳವೇ ಕಮಲ ಆಗಿರುತ್ತಲ್ಲ, ಅಲ್ಲೇ ನಾರಾಯಣ ಇರ್ತಾನೆ. ಸೊ ಅದಕ್ಕೆ ಹೇಳುವಾಗ ಆ ಮನಸ್ಸಲ್ಲಿ ಮೂಡುವ ಭಾವನೆಗಳು, ಇದನ್ನ ಭಾವಪುಷ್ಪಂ, ಅಷ್ಟಪುಷ್ಪಗಳು ಅಂತ ಇದು ಜಯತೀರ್ಥರು ಉಲ್ಲೇಖ ಮಾಡ್ತಾರೆ. ಆಚಾರ್ಯರು ಅದು ಮಧ್ವವಿಜಯದಲ್ಲಿ ಇದನ್ನ ಸಮರ್ಪಣೆ ಮಾಡಿದ್ದು ಏನು? ಅಹಿಂಸೆ ಎಂದರೆ ಒಳ್ಳೆ ಭಾವನೆಗಳು ಮನಸ್ಸಲ್ಲಿ ಬರಬೇಕು, ಒಳ್ಳೆ ವಿಶಾಲವಾದ ಭಾವನೆಗಳು. ಆ ಭಾವನೆ ಅದಕ್ಕೆ ಹೇಳ್ತಾರೆ ಅಹಿಂಸಾ ಪ್ರಥಮಂ ಪುಷ್ಪಂ, ಇದೆಲ್ಲ ಹೇಳ್ತಾರೆ. ಅಹಿಂಸೆ ಯಾರಿಗೇನೋ ತೊಂದರೆ ಕೊಡೋ, ಇದು ಲೌಕಿಕಕ್ಕೇನೋ ನಮ್ಗೆ ಆಗುತ್ತೆ, ಯಾರಿಗೇನೋ ಅನ್ನಿಸ್ತದೆ ಆಗ ತೊಂದರೆ ಕೊಡಬಾರ್ದು. ಆಮೇಲೆ ಆ ಇಂದ್ರಿಯ ನಿಗ್ರಹ, ಕಂಟ್ರೋಲ್ ಆಫ್ ಯುವರ್ ಸೆನ್ಸ್ ಆರ್ಗನ್ಸ್. ಆಮೇಲೆ ಭೂತದಯ, ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ರಿಲೇಟಿವ್ಸ್ ಇಲ್ಲ, ಭೂತದಯ ಪಶು ಪಕ್ಷಿಗಳಿಗೆ ಏನಾರು ಒಂದು ಹಾಕೋದು, ಅದನ್ನ ಸಾಕೋದು ಅಂದ್ರೆ ಅದನ್ನ ನೋಡ್ಕೊಳ್ಳೋ, ಯಾವುದಕ್ಕೆ ಏನಾರು ಹಾಕೋದು, ದೇವ್ರು ಕೊಟ್ಟದ್ದು ಬರ್ಡ್ ಫೀಡಿಂಗ್ ಅಂತ ಹೇಳ್ತಾರಲ್ಲ, ಅದು ಮಾಡಿದ ತುಂಬಾ ಒಳ್ಳೇದು. ಸೊ ಭೂತದಯ ಅದು ಮಾತ್ರ ಅಲ್ಲ, ಯಾರಿಗೆ ಹ್ಯಾವ್ ನಾಟ್ಸ್ ಯಾರಿಗೆ ಇರ್ತಾರೋ, ನಮ್ಗೆ ಏನಿದೆಯೋ ಅದನ್ನ ಶೇರ್ ಮಾಡೋದು ಭೂತದಯ. ಕ್ಷಮ, ಆ ಒಂದು ಕ್ಷಮ ಮನ್ನಿಷ್ಟು ದೇವರಲ್ಲಿ ಚಿಂತನೆ ಮಾಡೋದು, ದೇವರಲ್ಲಿ ಮನಸ್ಸನ್ನ ಇಡೋದು. ಯಾರು ನಮ್ಗೆ ಏನಾರು ಮಾಡಿ ಸಾರಿ ರೀ, ತುಂಬಾ ಸಾರಿ ಅಂತ ಹೇಳಿದಾಗ ಜಸ್ಟ್ ಏನೋ ಪಾಪ ಮಾಡಿದ್ದು, ನನ್ನ ಕರ್ಮಕ್ಕೆ ಅನುಗುಣವಾಗಿ ಮಾಡಿದ್ದು, ಆಗ ಬಿಟ್ಬಿಡಬೇಕು. ತುಂಬಾ ಕ್ಷಾತ್ರ ಮನಸ್ಸಲ್ಲಿ ಇರಬಾರ್ದು. ಬೇಸಿಕಲಿ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಕ್ಕೇನೋ ಇದು ಕಾರಣ ಆಗತ್ತೆ. ಮನಸ್ಸು ಸುಸ್ಥಿತಿಯಲ್ಲಿ ಇದ್ದಾಗೆ ನಮ್ಗೆ ದೇಹಕ್ಕೇನೋ ಒಳ್ಳೇದು, ಮನಸ್ಸಿಗೇನೋ ಒಳ್ಳೇದು. ಸೊ ಎಲ್ಲ ಇದನ್ನೇ ಭಾವಪುಷ್ಪಗಳು ಅಂತ. ಸೊ ಜ್ಞಾನ, ತಪಸ್ಸು, ಧ್ಯಾನ ಅಂತ ಇದು ಅಷ್ಟಪುಷ್ಪಗಳು ಹೇಳ್ತಾರೆ. ಸತ್ಯ, ಇದು ಬೇಸಿಕಲಿ ಅವರ್ ವೇ ವಿ ಲೀಡ್ ಅವರ್ ಲೈಫ್. ಇದು ನಮ್ಮನ್ನೇ ರಕ್ಷಣೆ ಮಾಡುತ್ತ. ಸೊ ಈ ಭಾವನೆಗಳನ್ನ ದೇವರಿಗೆ ಅರ್ಪಣೆ ದೇವರು ಇದೆಲ್ಲ ನಮ್ಗೆ ಕೊಟ್ಟಿದ್ದಾನಲ್ಲ, ದೇವರು ಕೊಟ್ಟಿದ್ದಾನೆ, ಅದಕ್ಕೆ ಇದೆಲ್ಲ ಇದೆ ನಮ್ಗೆ. ನಾವು ಮಾಡಿದ ಚೂರು ಪುಣ್ಯಕ್ಕೆ ಇಷ್ಟಿಷ್ಟು ಕೊಟ್ಟಿದ್ದಾನೆ. ಸೊ ಅದನ್ನ ದೇವರಿಗೆ ಸಮರ್ಪಣೆ ದೇವರಿಗೆ ಸಮರ್ಪಣೆ ಅಂತ ನೋಡಿದೆ, ದೇವರೇ ಈ ತರ ಒಂದು ಮನೋವೃತ್ತಿಗಳನ್ನ ಕೊಟ್ಟು ನಮಗೆ ಚೆನ್ನಾಗಿ ಇಟ್ಟಿದ್ದಾನೆ ಅಂಬೋದಕ್ಕೆ ಅವನಿಗೆ ಥ್ಯಾಂಕ್ಸ್ ಹೇಳೋದು. ಇದೇ ಭಾವಪುಷ್ಪಗಳು, ಸುಮನೋ ವೃತ್ತಿಗಳೇ ಇದೇ ಪುಷ್ಪಗಳಾಯ್ತಲ್ಲ ದೇವರಿಗೆ. ಅಂದ್ರೆ ಪುಷ್ಪ ಇದ್ದಾಗ ನಾವು ವಾಸನೆ, ಅದಕ್ಕೆ ವಾಸನೆ ಇರುವಂತ ಪುಷ್ಪ, ವಾಸನೆ ಇಲ್ಲದು ನಿಷಿದ್ಧ ಅಂತ. ವಾಸನೆ ಎಂಬುದು ಅದು ಭಕ್ತಿ ವಾಸನೆಗೆ ಸಂಕೇತ. ಯಾಕೆಂದ್ರೆ ಒಂದು ವೃಕ್ಷದಲ್ಲಿ ಹೂ ಅರಳಿದಾಗೆ ಆ ವಾಸನೆ ಎಲ್ಲಾ ಕಡೆನೂ ಆಗತ್ತೆ. ಹಾಗೆ ನಮ್ಮಲ್ಲಿ ಭಕ್ತಿ ಬಂದಾಗ ಅದು ಎಲ್ಲಾ ಕಡೆಯಿಂದ ಯಾರಿಗೇನೋ ಮೂಗಿಗೆ ನಮ್ಗೆ ಭಕ್ತಿ ನಮ್ಮಂಥವ್ರಿಗೆ ಅದು ಗೊತ್ತಾಗಲ್ಲ. ಎಲ್ಲಾ ದೇವರಿಗೆ ಅದು ತುಂಬಾ ಸುಗಂಧ ಆಗತ್ತಂತೆ. ಸೊ ಆ ಪುಷ್ಪ ಸುಗಂಧಿಂ ಪುಷ್ಟಿವರ್ಧನಂ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಆ ಭಕ್ತಿ ಎಂಬ ಪುಷ್ಪವನ್ನ ಆಚಾರ್ಯರು ಮಧ್ವವಿಜಯದಲ್ಲಿ ಹೇಳಿದ್ದಾರೆ. ಅದು ಭಾವಪುಷ್ಪಗಳನ್ನ ಸಮರ್ಪಣೆ ಮಾಡ್ಬೇಕು. ಆಮೇಲೆ ಕೋಪ ಧೂಪವು ಅಂತ, ಎಲ್ಲಿ ಕೋಪ ಮಾಡ್ಕೋಬೇಕಾ?
ಧೂಪಂ ಸಮರ್ಪಯಾಮಿ ಅಂತ ಹೇಳಿದಾಗ ಕೋಪ ಮಾಡ್ಕೋಬೇಕಾ? ಧೂಪ ಇಲ್ಲ ರೀ, ನಾನು ಕೋಪ ಸಿಟ್ಟು ಮಾಡ್ಕೊಳ್ತೀನಿ ಅಂದ್ರೆ ಸಿಟ್ಟಲ್ಲಿ 2 ರೀತಿ ಇದೆ, ಒಳ್ಳೆ ಸಿಟ್ಟು ಕೆಟ್ಟ ಸಿಟ್ಟು. ಏನದು ಒಳ್ಳೆ ಸಿಟ್ಟು ಅಂದ್ರೆ, ಸಿಟ್ಟು ಯಾಕೆ ಬರುತ್ತೆ? ಸ್ವಾರ್ಥದಿಂದ, ನನ್ನ ಇಷ್ಟ ಪ್ರಕಾರ ಆಗಿಲ್ಲ ಸಿಟ್ಟು ಬರುತ್ತೆ. ಆ ಮಗು ನನ್ನ ಮಾತು ಕೇಳಿಲ್ಲ, ನನ್ನ ಗಂಡ ನನ್ನ ಮಾತು ಕೇಳಿಲ್ಲ, ಸಿಟ್ಟು ಬರುತ್ತೆ. ಅದು ಸ್ವಾರ್ಥ. ಸ್ವಾರ್ಥ ಇಲ್ಲದೆ ಭಗವತ್ ಪ್ರೀತಿಗಾಗಿರುವಂತ ಸಿಟ್ಟು. ಅದು ಯಾವ ಸಿಟ್ಟು? ಆ ತಂದೆ ಮಕ್ಕಳನ್ನ ತಿದ್ದೋದು, ತಾಯಿ ಮಕ್ಕಳನ್ನ ಬೊಯ್ಯೋದು. ಯಾಕೆ? ಮಗು ಚೆಂದಾಗಿರ್ಬೇಕು. ಗುರು ಶಿಷ್ಯನನ್ನ ಬೊಯ್ಯೋದು, ಶಿಷ್ಯನನ್ನ ಕರೆಕ್ಟ್ ಮಾಡೋದು, ಇದೆಲ್ಲ ಶಾಸ್ತ್ರದಲ್ಲಿ ಅನೇಕ ಕಡೆ ಬಂದಿರುತ್ತೆ. ಅಂದ ಮಾಡೋ ಉದ್ದೇಶ ಅದು ಸರಿಯಾಗಿ ಕಲಿಬೇಕು. ಸೊ ಎಲ್ಲಿ ಸ್ವಾರ್ಥ ಇಲ್ಲವೋ ಅದಕ್ಕೆ ಚಂದಾಗ ಪಟ 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 ಅಂತ ಹೊಡೆದು ಬಿಟ್ಟು ಅವನ್ ತಪ್ಪ ಹಾಗಲ್ಲ. ಅದು ನಮಗೆ ಗೊತ್ತಾಗುತ್ತೆ ಯಾರಿಗೆ ಎಷ್ಟು ಯಾವ ರೀತಿಯಿಂದ ಮಾಡಬೇಕು ಆ ರೀತಿಯಿಂದ ಸಿಟ್ಟು ತೋರಿಸ್ಬೇಕು ಅಂತ. ಅದು ಪರಿಮಳ, ಧೂಪ ಪರಿಮಳ, ಅದು ಧೂಪಂ ಸಮರ್ಪಯಾಮಿ ಅಂತ ಅದನ್ನ ಮಾಡಬೇಕು. ಅದು ಬೇಸಿಕಲಿ ನಮ್ಮ ಕರ್ತವ್ಯ. ವ್ಯಾಸರಾಯರು ಇದನ್ನ ಹೇಳ್ತಾರೆ. ಅದು ಹೇಗೆ ಆಗತ್ತೆ ಅಂತ ವ್ಯಾಸರಾಯರು ಹೇಳ್ತಾರೆ. ಈ ತರ ಸ್ವಾರ್ಥ ಇಲ್ಲದ ಸಿಟ್ಟು ಮಾಡಿದಾಗ ಅಂದ್ರೆ ಇಂಟೆನ್ಷನ್ ಟು ಕರೆಕ್ಟ್ ಪೀಪಲ್, ಅದು ಆ ಟೀಚರ ಕರ್ತವ್ಯ ಆಗತ್ತೆ, ತಾಯಿ ತಂದೆಗಳ ಕರ್ತವ್ಯ, ಡ್ಯೂಟಿ. ಆ ಡ್ಯೂಟಿಯನ್ನ ಭಗವಂತ ನನಗೆ ಈ ನನ್ನಲ್ಲಿ ನಿಂತು ಗುರುವಾಗಿ, ತಾಯಿಯಾಗಿ, ತಂದೆಯಾಗಿ ಇದನ್ನ ಮಾಡ್ತಾ ಇದ್ದಾನೆ ಅಂತ ಅದು ಹೇಳಿದ್ದಾಗೆ ರುದ್ರನ 3ನೇ ಕಣ್ಣು ಅದೇ ಅಗ್ನಿ. ಸಿಟ್ಟಂದ್ರೆ ಅಗ್ನಿ ಉರು 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 ಅಂತ ಉರಿಯತ್ತಲ್ಲ, ಆ ಅಗ್ನಿಯಿಂದ ಅದು ಧೂಪ. ಅದನ್ನ ರುದ್ರದೇವರು ಸಮರ್ಪಣೆ ಮಾಡ್ತಾರಂತ. ಯಾವ ಸಿಟ್ಟನ್ನ? ಆ ಸ್ವಾರ್ಥರಹಿತವಾದಂತ ಸಿಟ್ಟು, ಅದೇ ಧೂಪಂ ಸಮರ್ಪಯಾಮಿ, ಅದು ಆಗತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ವಾದಿರಾಜದ್ದು ಒಂದು ಕೊಟೇಶನ್ ಕೊಟ್ಟಿದ್ದಾರೆ. ಸೊ ಹೀಗೆ ಆದಾಗ ಆ ಭಕ್ತಿ ಭೂಷಣ, ಇದು ನಮಗೆ ಗೊತ್ತು. ಭೂಷಣ ಏನು? ಭೂಷಣಕ್ಕೆ ಭೂಷಣ ಅಂತ ಹಾಡೇ ಹೇಳಿದ್ದಾರೆ. ಭೂಷಣ ಏನು? ಭಕ್ತಿ ಇದೆ. ಒಂದೊಂದು ಭಕ್ತ ದೇವರ ಪಾದದಿಂದ ಶಿರ ಪರ್ಯಂತ ಆ ಅಂಗಾಂಗಗಳನ್ನ ನೋಡಿ ಭಕ್ತಿಯಿಂದ ನೋಡ್ತಾನೆ. ಎಲ್ಲಿ? ತನ್ನ ದೇಹದಲ್ಲಿನೂ ನೋಡ್ತಾನೆ, ದೇವರ ವಿಗ್ರಹದಲ್ಲಿನೂ ನೋಡ್ತಾರೆ, ಎಲ್ಲದಲ್ಲಿನೂ. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ಭಕ್ತಿ ಭೂಷಣ ಅಂತ ಹೇಳಿ ವ್ಯಾಪಿಸಿದ ಸದ್ಬುದ್ಧಿ. ಅದಕ್ಕೆ ಕನೆಕ್ಟ್ ಮಾಡ್ತಾರೆ. ಭಕ್ತಿ ದೇವರ ಅಂಗಾಂಗಗಳಲ್ಲಿ ನೋಡಬೇಕು. ನನ್ನಲ್ಲಿ ನೋಡೋದು, ವಿಗ್ರಹಗಳಲ್ಲಿ ನೋಡೋದು, ಆಮೇಲೆ ದೇವರ ಅಂಗಾಂಗ ಎಲ್ಲ ಇಡೀ ಪ್ರಪಂಚ 14 ಲೋಕಗಳು ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ಮುಂದೆ ಇರುವಂತ ಈ ವಿಶಾಲವಾದಂತ ಎಲ್ಲೆಡೆನೂ ಅಂದ್ರೆ ಬೇಸಿಕಲಿ ಸೋಷಿಯಲ್, ನಾವು ವಿ ಹ್ಯಾವ್ ಅ ಡ್ಯೂಟಿ ಟುವರ್ಡ್ಸ್ ಅವರ್ ಸೊಸೈಟಿ. ನಮ್ಮ ಯಾವ ಕಮ್ಯುನಿಟಿಲಿ ಹುಟ್ಟಿದೀವೋ, ಎಲ್ಲಿ ಹುಟ್ಟಿದೀವೋ, ವಿ ಹ್ಯಾವ್ ಅನ್ ಆಬ್ಲಿಗೇಷನ್ ಟು ದ ಕಮ್ಯುನಿಟಿ ವೇರ್ ವಿ ಲಿವ್ ಇನ್. ಸೊ ಎಲ್ಲರಿಗೆ ನಾವು ಉಪಕಾರ ಮಾಡೋದು, ಎಲ್ಲರಿಗೆ ನಮ್ಮಿಂದ ದೇವರಿಗೆ ನಮಗೆ ಏನು ಕೊಟ್ಟಿದ್ದಾನ ಅದನ್ನ ನಾವು ಹಂಚಬೇಕು. ಅದೇ ಹಾಗೆ ಹಂಚೋದು ಮಾತ್ರ ಅಲ್ಲ, ಎಲ್ಲರೂ ಮಾಡ್ತಾರೆ ಸೋಷಿಯಲ್ ವರ್ಕ್. ಅದು ಪುಣ್ಯ ಚೂರು ಬರುತ್ತೆ. ಅಲ್ಲಲ್ಲಿ ದೇವರು ಇದ್ದಾನೆ, ದೇವರು ಕೊಟ್ಟಿದ್ದು ಎಲ್ಲ ಕಡೆನೂ ದೇವರಿದ್ದಾನೆ. ಇದು ಒಂದು ರೀತಿಯಾದ ಸೇವಾವು, ದೇವರ ಪೂಜೆ ಅಂತ ದೇವರ ಚಿಂತನೆಯಿಂದ ಮಾಡೋದು. ಅದಕ್ಕೆ ಹೇಳ ವ್ಯಾಪಿಸಿದ ಸದ್ಬುದ್ಧಿ ಛತ್ರ. ಆ ಛತ್ರಂ ಸಮರ್ಪಯಾಮಿ ಆಗತ್ತೆ. ದೀಪ ಹಿಂದಿನ ಪದ್ಯದಲ್ಲಿ ನೋಡಿದೀವಿ, ಕರಣವೇ ದೀಪ ಅಂತ. ಒಂದೊಂದು ಇಂದ್ರಿಯಗಳು ಒಂದು ದೀಪಗಳು ಅಂತ. ಆ ದೀಪ ಏನು? ದೀಪ ಇಲ್ಲವೇ ಪೂಜೆ ಇಲ್ಲ ಅಂತಾರೆ. ಅಂದ್ರೇನು? ದೀಪ ಅಂದ್ರೆ ಬೆಳಕು. ಅದಕ್ಕೆ ಹೇಳ್ತಾರೆ ದೀಪ ಸಂಯೋಜನ ಜ್ಞಾನಂ. ಆ ದೀಪದಿಂದ ದೀಪಂ ಸಮರ್ಪಯಾಮಿ ಅಂತ ಹೇಳುವ ಮೂಲಕ, ಏನು ದೀಪ ಇಲ್ಲ ರೀ, ಹೋಟೆಲ್ ರೂಮ್ಲಿ ಇದ್ದೀವಿ, ಏನ್ರಿ ಮಾಡೋದು? ಅದು ರೂಲ್ಸ್ ಅದನ್ನ ಮುರಿಯೋದಾ? ಇಲ್ಲ, ಮುರಿಯಬಾರದು. ಕಣ್ಣು, 2 ಕಣ್ಣಲ್ಲಿ ಸೂರ್ಯ ಚಂದ್ರ ಇದ್ದಾನೆ, ಬಾಯಲ್ಲಿ ಅಗ್ನಿ ಇದ್ದಾನೆ. ಇದೇ ಸ್ವಾಮಿ ನಿನ್ಗೆ ದೀಪಂ ಸಮರ್ಪಯಾಮಿ. ಯು ಹ್ಯಾವ್ ಟು ಫಾಲೋ ದ ರೂಲ್ಸ್, ರೈಟ್? ಸೊ ಹಾಗೆ ದೀಪ ಸಂಯೋಜನಾ ಜ್ಞಾನಂ, ಅದರಿಂದ ಜ್ಞಾನ ನಮ್ಗೆ ಕೊಡ್ತಾನಂತೆ. ಅನಂತ ಮಾಡಿ ಜ್ಞಾನವನ್ನ ಕೊಡ್ತಾನೆ. ಆರಾರ್ತಿಗಳೇ ಗುಣಕಥನ ಅಂತ. ಆರಾರ್ತಿ ಏನು? ಆರತಿ ದೇವರಿಗೆ ಮಂಗಳಾರತಿ ಅಂತ ಹೇಳ್ತೀವಿ. ಏನು ಮಂಗಳಾರತಿ? ಮಂಗಳವಾದಂತ ಆ ಭಗವಂತನ ಗುಣಗಳು ಅಂತ ಗುಣಗಳನ್ನ ಹಾಡು ಹೇಳೋದ, ಹಾಡು ಹೇಳಿ ಮುಖ್ಯವಾಗಿ ನಮಗೆ ಅವನು ಈ ವಿಷಯ ಪದಾರ್ಥಗಳನ್ನ ಕೊಟ್ಟು, ಹಿಂದಿನ ಪದ ನೋಡಿದೀವಿ, ವಿಷಯ ಪದಾರ್ಥಗಳು ಮೆತ್ತೆ ಹಾಗೆ ಇರುತ್ತೆ, ಬೆಡ್ಡಿಂಗ್ ಅಂತ. ವಿಷಯ ಪದಾರ್ಥದಿಂದ ನಾವು ಉಪಭೋಗ ಮಾಡುವಂತ ಆ ಜಾಯ್, ಈಚ್ ಲಿಟಲ್ ಥಿಂಗ್ಸ್, ಅದು ಒಂದೊಂದು ದೇವರು ಮಾಡಿಸ್ತಾನೆ, ದೇವರು ಇದನ್ನ ನನಗೆ ಕೊಟ್ಟಿದ್ದಾನೆ ಅಂತ ಕುಣಿಬೇಕಂತ. ಅದೇ ಗುಣಕಥನ.
ಗುಣಗಾನ. ಆ ಗುಣಗಾನಗಳು ಮಾಡಿದ ದೇವರ ಗುಣಗಳದು, ಅದೇ ಅವನಿಗೆ ತೋರಿಸುವಂತ ಮಂಗಳ ಆರತಿ ಆಗತ್ತೆ ಅಂತ ಇದನ್ನ ಈ ಪದ್ಯದಲ್ಲಿ ಇದನ್ನ ಸುಂದರವಾಗಿ ಹೇಳ್ತಾರೆ. ಆರಾರ್ತಿಗಳೇ ಗುಣ ಕಥನ ಅಂತ ಹೇಳ್ತಾರಂಬಲ್ಲಿ. ಕೃಷ್ಣಾರ್ಪಣ ಮಸ್ತುರಿ. ಹರೇ ಶ್ರೀನಿವಾಸ. ಅಜಿತ್ ಅವರೇ, ಅಮರ್ ಅವರೇ, ಅಜಯ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ಕೃಷ್ಣಾರ್ಪಣ ಮಸ್ತು.